ಮನೆಗೆ ಒಂದು ಬೆಕ್ಕು ಬರ್ತಿತ್ತು. ಬೆಕ್ಕು ಅದು ಯಾರು ಸಾಕಿರ್ದಂತೆ ಗೊತ್ತಿಲ್ಲ. ನಾನು ಪಾಪ ಬೆಕ್ಕು ಬರ್ತಿದ್ಯಲ್ಲ ಅಂತ ಹೇಳಿದೆ. ಡೈಲಿ 1/4 ಲೀಟ್ರ್ ಹಾಲು ತರೋದು, ನಾನು 1 ಕಪ್ ಕಾಫಿ ಕುಡಿಯೋದು, ಅದರಲ್ಲಿ ಉಳಿದಿರೋದು ಏನಿದೆ ಅದಕ್ಕೆ ಹಾಕ್ತಾಯಿದ್ದೆ. ಅವಾಗ ಕೆಳಗಡೆ ಮನೆ ಆಂಟಿ ಹೇಳಿದ್ರು, ಅಲ್ಲ ನೀನು ಬೆಕ್ಕು ಸಾಕಿದೆಯಲ್ಲೇ, ಹೋಗಿ ಹೋಗಿ ಯಾರು ಬೆಕ್ಕು ಸಾಕ್ತಾರ, ಬೆಕ್ಕು ಸಾಕಿದ್ರೆ ದರಿದ್ರ ಅಂತ ಹೇಳಿದ್ರು. ಅದಕ್ಕೆ ನಾನು ಆಂಟಿಗೆ ಹೇಳಿದೆ, ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು, ಎದೆಯದನಿಗೂ ಮಿಗಿಲು ಶಾಸ್ತ್ರವಿಹುದೇನು, ಎಂದೋ ಮನು ಬರೆದಿಟ್ಟಿಹುದು ಹಿಂದೆ ಮಗೆ ಕಟ್ಟೇನು, ಎದೆಯದನಿಯೇ ಋಷಿ ಮನು ನಿನಗೆ ನೀನು ಅಂತ. ಆಂಟಿ ಅಯ್ಯೋ ಯಾರದೇ ಇದು ಅಂತ ಕೇಳಿದ್ರು ಅಲ್ವಾ. ಇಷ್ಟೇ ನಾನು ಹಾಗೆ ಅನ್ಕೊಳ್ತೀನಿ. ಇದೆಲ್ಲ ನಾವು ಪುಸ್ತಕ ಓದೋದ್ರಿಂದನೇ ನನಗೆ ಗೊತ್ತಾಗಿದ್ದು. ನಮ್ಮ ಮನೆ ಗೃಹ ಪ್ರವೇಶದಲ್ಲೂ ಹಾಗೆ ಆಯಿತು. ನಮ್ಮ ಮನೆ ತಂಬೂರಿ ಇದೆಯಲ್ಲ, ನಮ್ಮ ಪೆಟ್ಟು, ನಮ್ಮ ಭಟ್ರು ಹೇಳಿದ್ರು ಸತ್ಯನಾರಾಯಣ ಪೂಜೆ ಬಗ್ಗೆ, ಅಯ್ಯೋ ಬಿಡಬೇಡಿ ಅಂತ. ಭಟ್ರಿಗೆ ಹೇಳಿದೆ ನಾನು, ಭಟ್ರೆ ಯಾವ ಕಾಲದ ಶಾಸ್ತ್ರ ಏನು ಹೇಳಿದ್ರೇನು, ಎದೆಯ ದನಿಯಲ್ಲಿ ಒಂದು ಶಾಸ್ತ್ರ ಇರುತ್ತೆ, ನಮಗೆ ನಾವೇ ಶಾಸ್ತ್ರ, ಅದನ್ನ ಬಿಟ್ಟು ಬೇರೆ ಅದೇ ನೀವು ಆದ್ರೂ ಕೂದಲೆಲ್ಲ ಬಿದ್ದುಬಿಡುತ್ತೆ ಅಂತಲೂ ಹೇಳಿರ್ಬೋದು. ಅದು ಏನಾಗುತ್ತೆ ಗೊತ್ತಾ, 2 ಥರ ಯೋಚನೆ ಮಾಡ್ತಾರೆ. ಕೂದಲು ಬೀಳುತ್ತೆ ಅಂತೆಲ್ಲ ತುಂಬ ಶಾಸ್ತ್ರ ಆ ಥರದವ್ರು ಇರ್ತಾರೆ. ಬಟ್ ತುಂಬ ಜನಕ್ಕೆ ಅದು ಹೇಳ್ತೀವಲ್ಲ, ಅಕಾರಣ ದ್ವೇಷ ಇರುತ್ತೆ. ನೀವು ಸುಮ್ಮನೆ ಒಂದು ಡಾಗ್ನ ವಾಕಿಂಗ್ ಕರ್ಕೊಂಡು ಹೋಗ್ತೀರಿ, ನಿಮ್ಮ ಮನೇಲಿ ಇದೆಯಲ್ಲ ರಾಕಿ ಅಲ್ಲ, ರಾಕಿ ಮುದ್ದೋಳು ಆಯ್ತಾ, ನೀವು ಸುಮ್ಮನೆ ರೋಡಲ್ಲಿ ಕರ್ಕೊಂಡು ಹೋಗ್ತೀರಿ, ನೀವು ಒಂದು ಕಾರ್ನರಲ್ಲಿ ಕರ್ಕೊಂಡು ಹೋಗ್ತೀರಿ, ದೂರದಲ್ಲಿರೋರು ಅಂತಾಳೆ. ನನ್ನ ತಂಗಿ ಅಂತ ರೋಡಲ್ಲಿ ಎಷ್ಟು ಜನ ಜೊತೆ ಜಗಳ ಮಾಡಿದಾಳಂತಾನೆ ಗೊತ್ತಿಲ್ಲ.